ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮೇಲೆ ಮನಸ್ಸಿದ್ರೂ ಅವ್ರು ಯಾಕೆ ಮೌನವಾಗಿದ್ದಾರೆ, ನಿಮ್ಗೆ ಯಾಕೆ ಏನೂ ಹೇಳ್ತಾ ಇಲ್ಲ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಮೆಸೇಜ್ ಬರುತ್ತೆ? ಡೀಪ್ ನೋಯಿಂಗ್. ನೋಡಿ ಅವ್ರು ಯಾಕೆ ಮೌನವಾಗಿದ್ದಾರೆ ಅನ್ನೋದು ಗೊತ್ತಾಯ್ತಾ? ಇಲ್ಲೊಂದು ಸೆರೆಂಡಿಪಿಟಿ ಬರ್ತಾ ಇದೆ. ಸೆರೆಂಡಿಪಿಟಿ ಅಂದಾಗ ಅಲ್ಲೊಂದು ಸಂತೋಷ, ಏನೋ ನೆಮ್ಮದಿ, ನಿಮ್ಮ ನೆನಪುಗಳು, ನೀವು ಅವ್ರಿಗೇನೋ ಸಂತೋಷ ಕೊಡುತ್ತೆ. ನೀವು ಅವ್ರ ಲೈಫ್ಗೆ ಬಂದಾಗಿಂದ ಏನೋ ನೆಮ್ಮದಿ ಇದೆ, ಕೆಲಸ ಮಾಡೋಕ್ಕೆ ಉತ್ಸಾಹ ಇದೆ, ಎಲ್ಲ ಕೆಲಸಗಳು ಸರಿಯಾಗಿ ಆಗ್ತಾ ಇದೆ, ಏನೋ ಪಾಸಿಟಿವಿಟಿ ಇರೋದ್ರಿಂದ ಅಲ್ಲೊಂದು ನೆಮ್ಮದಿ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ಸ್ ತೆಗಿಯೋಣ. ಅವ್ರು ಸೈಲೆಂಟ್ ಆಗಿರೋಕ್ಕೇನು ಕಾರಣ? ಐ ಸ್ಟಿಲ್ ಫೀಲ್ ದಿ ಸೇಮ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಮೈ ವರ್ಲ್ಡ್ ರೋಮ್ ಅರೌಂಡ್ ಯು. ನಿಮ್ಮ ನೆನಪುಗಳು ಅವ್ರಿಗೆ ಯಾವಾಗ ಬರ್ತಾ ಇರುತ್ತೆ ಅಂತ ನಾನು ಹೇಳಿದೆ. ನಿಮ್ಮ ನೆನಪುಗಳು ಅವ್ರ ಥಾಟ್ ಪ್ರೊಸೆಸ್ನ ಇನ್ಕ್ರೀಸ್ ಮಾಡುತ್ತೆ ಅನ್ನೋದಿದೆ. ಓವರ್ ಥಿಂಕಿಂಗ್ ಇದೆ, ಹಾಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅನ್ನೋದಿದೆ. ಆದ್ರೂ ಆಗಾಗ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಅದನ್ನು ಕ್ಲೀನಪ್ ಮಾಡೋ ಪ್ರಯತ್ನಗಳು ನಡೀತಾ ಇರುತ್ತೆ. ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ಐ ಸ್ಟಿಲ್ ಫೀಲ್ ದಿ ಸೇಮ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಎಷ್ಟೇ ನೆಗೆಟಿವಿಟಿ ಇರಲಿ ಆದ್ರೂ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ. ಇಲ್ಲಿ ಯಾಕೆ ಮೌನವಾಗಿದ್ದಾರೆ ಅನ್ನೋದನ್ನು ಕೇಳೋಣ. ಇಲ್ಲಿ ದಿ ಹೈ ಪ್ರಿಸ್ಟೆಸ್ ಬರ್ತಾ ಇದೆ, ಮತ್ತೊಂದು ಪೇಜ್ ಆಫ್ ವ್ಯಾಂಡ್ಸ್, ಇಲ್ಲಿ 9 ಆಫ್ ಕಪ್ಸ್, ಹಾಗೆ 8 ಆಫ್ ಪೆಂಟಿಕಲ್ಸ್, ಇಲ್ಲಿ 10 ಆಫ್ ಸಾರ್ಟ್ಸ್ ಇದೆ, ಇಲ್ಲಿ ಟೆಂಪ್ರೆನ್ಸ್ ಇದೆ. ಇವರೊಂದು ತುಂಬ ತಾಳ್ಮೆ ಇರುವಂತಹ ವ್ಯಕ್ತಿ, ತುಂಬ ಯೋಚನೆ ಮಾಡೋದಿದೆ, ಯಾವುದೇ ಡಿಸಿಷನ್ಗಳನ್ನ ಅಷ್ಟು ಸುಲಭವಾಗಿ ತಗೊಳ್ಳಲ್ಲ. ಏನೋ ಮನಸ್ಸಲ್ಲಿ ಕಹಿ ನೆನಪುಗಳಿದೆ. ಈ ಒಂದು ಫ್ರೆಂಡ್ಶಿಪ್ ಇಷ್ಟ ಆಗಿದ್ರೂ ಏನೇ ಕ್ಲಾರಿಟಿ ಕೊಡ್ತಾ ಇಲ್ಲ. ಹಾಗಿರೋದ್ರಿಂದ ಇವರು ಸುಮ್ಮನಾಗಿದ್ದಾರೆ ಅನ್ನೋದಿದೆ. ಇಲ್ಲೊಂದು ಓವರ್ ಥಿಂಕಿಂಗ್ ಇದೆ. ಈ ವ್ಯಕ್ತಿ ಭಾವನಾತ್ಮಕವಾಗಿದ್ರೂ ಪ್ರಾಕ್ಟಿಕಲ್ ಆಗಿದ್ದಾರೆ ಅನ್ನೋದಿದೆ. ಆದಷ್ಟು ಅವ್ರ ಕೆಲಸ ಕಾರ್ಯಗಳಲ್ಲಿ ಗಮನ ಇದೆ. ನೀವು ಅವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದೀರಾ. ಆದರೆ ಈ ವ್ಯಕ್ತಿ ಎಲ್ಲದಕ್ಕಿಂತ ತನ್ನ ಕೆಲಸ ಕಾರ್ಯಗಳು, ತನ್ನ ಜಾಬ್, ತನ್ನ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಿದೆ. ಯಾವಾಗಲೂ ಸಂತೋಷವಾಗಿರ್ತಾರೆ, ಆದರೆ ಏನೋ ಕಹಿ ನೆನಪುಗಳನ್ನು ಮರೆಯೋ ಪ್ರಯತ್ನದಲ್ಲಿದೆ ಅನ್ನೋ ಹಾಗಿದೆ. ಮುಂದೆ ಒಳ್ಳೆ ಜೀವನ ಮಾಡಬೇಕು ಅನ್ನೋ ಮನಸ್ಸಿದೆ. ಆದರೆ ಆದಷ್ಟು ಸೈಲೆಂಟ್ ಆಗಿರುವಂಥ ವ್ಯಕ್ತಿ, ಮಾತು ಕಡಿಮೆ, ಯೋಚನೆ ಜಾಸ್ತಿ. ಒಂದು ಸರಿ ಪೆಟ್ಟು ಬಿದ್ದಿರೋದ್ರಿಂದ ಮುಂದುವರಿಯೋಕ್ಕೆ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಹಾಗೆ ಇಲ್ಲಿ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ಹೆರೋಫೆಂಟ್ ಇದೆ, ಇಲ್ಲೊಂದು 4 ಆಫ್ ವ್ಯಾಂಡ್ಸ್ ಇದೆ, 9 ಆಫ್ ಕಪ್ಸ್ ಇದೆ. 9 ಆಫ್ ಕಪ್ಸ್ ಇಬ್ರಿಗೂ ಬರ್ತಾ ಇದೆ. ಇಲ್ಲಿ 3 ಆಫ್ ಕಪ್ಸ್ ಇದೆ. ಇಲ್ಲೊಂದು ಫೂಲ್ ಕಾರ್ಡ್ ಇದೆ. ನೀವು ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಇದು ಮುಂದುವರಿಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಇದೆ. ಆದ್ರೂ ಏನೋ ಅಟ್ರ್ಯಾಕ್ಷನ್ ಇದೆ. ಆ ವ್ಯಕ್ತಿ ನಿಮ್ಮ ಪ್ಯಾಷನ್ ಆಗಿದ್ದಾರೆ. ಅವ್ರನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ, ಅವ್ರೇನೂ ಹೇಳ್ತಾ ಇಲ್ಲ. ಇದು ನಿಮಗೂ ಯೋಚನೆ ಆಗಿದೆ. ಆಗಾಗ ಅವ್ರ ಮೆಸೇಜ್ಗೋಸ್ಕರ, ಅವ್ರ ಕಾಲ್ಗೋಸ್ಕರ ನೀವು ಕಾಯೋದಿದೆ. ಈಗ ಅವರು ಸೈಲೆಂಟ್ ಆಗಿರೋದ್ರಿಂದ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ. ಆಗಾಗ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾನೇ ಇರುತ್ತೆ, ಯಾಕೆಂದರೆ ಅಲ್ಲೊಂದು ಪೊಸೆಸಿವ್ನೆಸ್ ಇದೆ. ಇಲ್ಲಿಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ. ಏನೋ ಏಜ್ ಡಿಫ್ರೆನ್ಸ್ ಇದೆ, ಅಥವಾ ಯಾವುದೋ ಥರ್ಡ್ ಪರ್ಸನ್ ಇಶ್ಯೂ ಇದೆ. ಹಾಗಿರೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಇದೆ, ಯೋಚನೆಗಳಿದೆ. ಅವರನ್ನ ನೆನಪಿಸ್ಕೊಂಡಾಗ ತುಂಬ ಸಂತೋಷ ಇದೆ. ಹಿಂದೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿತ್ತು. ಈ ನಡುವೆ ಏನೋ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಅವ್ರು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿರೋದ್ರಿಂದ
ಒಂದು ಕಾಲದಲ್ಲಿ ಚೆನ್ನಾಗಿದ್ದಂಥ ಸಂಬಂಧ ಈಗೇನಾಗಿದೆ? ಅದಕ್ಕೆ ಕಾರಣಗಳನ್ನ ಹುಡುಕ್ತಾ ಇದ್ದೀರಾ ನೀವು? ಅದ್ರ ಹಿಂದೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಏನು ಮೆಸೇಜ್ ಬರುತ್ತೆ ಯೂನಿವರ್ಸಿಂದ? ಇಲ್ಲೊಂದು ಸಪ್ರೆಷನ್ ಬರ್ತಾ ಇದೆ, ಹಾಗೆ ಐಸೋಲೇಷನ್, ಇಲ್ಲೊಂದು ಕರೇಜ್, ಹಾಗೆ ಪ್ರೊಜೆಕ್ಷನ್ಸ್, ಮತ್ತೊಂದು ಅಡ್ವೆಂಚರ್. ಬಾಟಮ್ನಲ್ಲಿ ಕಾನ್ಷಿಯಸ್ನೆಸ್ ಇದೆ. ಹಿಂದೆ ನೀವಿಬ್ಬರೂ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದಿರಿ. ನಿಮಗೆ ಅವರು ಪ್ರಾಮಿಸ್ಗಳು ಮಾಡಿರಬಹುದು, ಮಾತು ಕೊಟ್ಟಿರಬಹುದು. ಅದು ಇವತ್ತೊಂದು ದಿವಸ ಅವ್ರಿಗೆ ಚುಚ್ತಾ ಇದೆ. ಮನಸ್ಸಲ್ಲಿ ನೀವಿದ್ದೀರಾ, ಆದರೆ ಏನೂ ಹೇಳಲಾಗದಂಥ ಪರಿಸ್ಥಿತಿ ಇದೆ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಹಾಗೂ ಅನ್ನಿಸ್ತಾ ಇದೆ. ಏನೋ ಗಿಲ್ಟ್ ಫೀಲಿಂಗ್ಸ್ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಅವರ ಭಾವನೆಗಳನ್ನ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ. ಐಸೋಲೇಷನ್ನಲ್ಲಿದ್ದಾರೆ, ಅಂದರೆ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ನೋ ಕಾಂಟ್ಯಾಕ್ಟಲ್ಲಿದ್ದಾರೆ. ಆದರೆ ನೆನಪುಗಳಿದೆ. ನಿಮ್ಮನ್ನು ಮಾತಾಡಿಸ್ಬೇಕು, ಕಾಲ್ ಮಾಡಬೇಕು ಅನ್ನೋ ಮನಸ್ಸಿದೆ. ನಿಮ್ಮನ್ನು ಹುಡುಕ್ತಾ ಇದೆ ಮನಸ್ಸು. ಆದರೆ ಇಲ್ಲೇನೋ ಪಾಸ್ಟ್ ಲೈಫ್ ಇಶ್ಯೂಸ್ ಇದೆ. ಹಾಗಿರೋದ್ರಿಂದ ಇಲ್ಲಿ ಬ್ಲಾಕೇಜಸ್ ಇದೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಮುಂದುವರಿಯೋಕ್ಕಾಗ್ತಾ ಇಲ್ಲ. ಅವ್ರಿಗೂ ಏನೂ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಇಲ್ಲಿಬ್ಬರಲ್ಲೂ ಏನೋ ಮಾತುಕತೆಗಳಾಗಿದೆ ಹಾಗೂ ಅನ್ನಿಸ್ತಾ ಇದೆ. ಇಬ್ಬರಲ್ಲೂ ಅಂಥ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆದರೆ ಇದನ್ನೆಲ್ಲ ನೀವು ಕ್ಲೀನಪ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಐ ಸ್ಟಿಲ್ ಫೀಲ್ ದಿ ಸೇಮ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಮೊದಲಿನ ಭಾವನೆಗಳು ಇನ್ನೂ ಇದೆ ಅವ್ರಿಗೆ. ಆದರೆ ಯಾವುದೋ ಕಾರಣಗಳಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ಅವ್ರ ಮನಸ್ಸಲ್ಲಿ ಇನ್ನೇನಿದೆ? ಅವ್ರು ಯಾಕೆ ಮೌನವಾಗಿದ್ದಾರೆ? ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ನಿಮಗೆ? ಮತ್ತೆ ಬರ್ತಾ ಇದೆ ನೋಡಿ, ಮೈ ವರ್ಲ್ಡ್ ರೋಮ್ ಅರೌಂಡ್ ಯು. ಮನಸ್ಸು ನಿಮ್ಮ ಸುತ್ತಾನೇ ಇದೆ. ನಿಮ್ಮ ನೆನಪುಗಳು ಬರ್ತಾನೇ ಇರುತ್ತೆ. ಯು ಆರ್ ನಾಟ್ ದಿ ರೈಟ್ ಪರ್ಸನ್ ಫಾರ್ ಮೀ. ಐ ಫೀಲ್ ದಿ ಸೇಮ್ ಫಾರ್ ಯು ಅನ್ನೋದು ಮತ್ತೆ ಬರ್ತಾ ಇದೆ. ಐ ನೋ ಐ ಮೆಸ್ಡ್ ಅಪ್ ಅವರ್ ರಿಲೇಷನ್ಶಿಪ್. ಐ ನೋ ಯು ಟ್ರಸ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ನಂಬಿಕೆ ಇಡು. ಇವತ್ತಲ್ಲ ನಾಳೆ ಮತ್ತೆ ನಾನು ಕನೆಕ್ಟ್ ಆಗ್ತೀನಿ, ಮತ್ತೆ ಮಾತಾಡ್ತೀನಿ. ಹಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇರೋದ್ರಿಂದ ಎಷ್ಟೋ ಸರಿ ಅವ್ರಿಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಫೀಲಿಂಗ್ಸ್ ಇದ್ರೂ ಏನೋ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಈ ಸಂಬಂಧ ಹಾಳಾಗೋಕ್ಕೆ ನಾನೇ ಕಾರಣ ಹಾಗೂ ಹೇಳ್ತಾ ಇದ್ದಾರೆ. ಹಿಂದೆ ನೀವೇ ಅವ್ರ ಪ್ರಪಂಚ ಆಗಿದ್ರಿ, ಈಗಲೂ ಅದೇ ಫೀಲಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸಿಂದ ಫೈನಲ್ ಆಗಿ ಏನು ಬರುತ್ತೆ ಕೇಳೋಣ. ಇಲ್ಲೊಂದು ನಾಟ್ ಫಾರ್ ಯು, ಇದೊಂದು ಮೆಂಡಿಂಗ್, ಹಾಗೆ ಟು ಬಿ ಫೇರ್. ಇಲ್ಲಿ ಬಾಟಮ್ನಲ್ಲಿ ಏನು ಬರುತ್ತೆ? ಫ್ಲೆಕ್ಸಿಬಲ್. ಮುಂದೆ ಈ ಕನೆಕ್ಷನಲ್ಲಿ ಫ್ಲೆಕ್ಸಿಬಿಲಿಟಿ ಬರೋದಿದೆ, ಹೊಂದಾಣಿಕೆ ಬರುತ್ತೆ. ಅವ್ರು ಇವತ್ತಿನ ದಿವಸ ಸೈಲೆಂಟ್ ಆಗಿದ್ರೂ ಮುಂದೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಅನ್ನೋದು ಬರ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ಗ್ರ್ಯಾಜುಯಲ್ ಆಗಿ ಪಾಸಿಟಿವಿಟಿ ಬರುತ್ತೆ ಅನ್ನೋದು ಬರ್ತಾ ಇದೆ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ. ಈ ನೆಗೆಟಿವಿಟಿ ಎಲ್ಲ ಕ್ಲೀನಪ್ ಆಗುತ್ತೆ ಮುಂದೆ ಅನ್ನೋ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇಬ್ಬರಲ್ಲೂ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ. ಅವರು ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಮೇಲೆ ಇಷ್ಟ ಇದ್ರೂ ಅವರು ಸೈಲೆಂಟ್ ಆಗಿದ್ದಾರೆ. ಅವ್ರ ಮನಸ್ಸು ಬಿಚ್ಚಿ ಏನೂ ಮಾತಾಡ್ತಾ ಇಲ್ಲ. ಮುಂದೆ ಗ್ರ್ಯಾಜುಯಲ್ ಆಗಿ ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.